ನಮಸ್ಕಾರ. ನಮ್ಮ ಈ ಒಂದು ಕರ್ನಾಟಕ ನ್ಯೂಸ್ ಚಾನೆಲ್ ನೋಡ್ತಾರೆ ಎಲ್ಲರೂ ಕೂಡ ಕನ್ನಡಿಗರು ಕೂಡ ನಮಸ್ಕಾರ. ನಾವಿವತ್ತು ಒಂದು ನೋಡಿದಂಥ ಸಿನಿಮಾ ಯಾವುದು ಅಂತಂದ್ರೆ ಸರಣ್ ಅಭಿನಯದ ಚೂ ಮಂತ್ರ ಅಂತೇಳಿ ಒಂದು ಕನ್ನಡ ಚಿತ್ರ. ಇದು ಶರಣ್ ಅಭಿನಯದ 2025 ಜನವರಿ 10ನೇ ತಾರೀಕು ಬಿಡುಗಡೆ ಆಗಿರುವಂತ ಚಿತ್ರ. ಇದು ಒಂದು ಆರ್ಆರ್ ಮತ್ತು ಕಾಮಿಡಿ ಒಂದು ಚಿತ್ರ. ದೆವ್ವಭೂತಗಳ ಮತ್ತೆ ಹಾಸ್ಯ ಪ್ರಧಾನವಾದಂತ ಒಂದು ಚಿತ್ರ. ಆದ್ರೆ ಈ ಚಿತ್ರದಲ್ಲಿ ಒಂದು ವಿಶೇಷ ಏನಂತಂದ್ರೆ ಕಾಮಿಡಿಗೆ ತುಂಬಾ ಫೇಮಸ್ ಆದಂತವ್ರು ಶರಣ್ ಅವರು. ಆದ್ರೆ ಸಿನಿಮಾದಲ್ಲಿ ಫಸ್ಟ್ ಇಂದ ಕೊನೆವರೆಗೂ ಎಲ್ಲೂ ಕೂಡ ಶರಣ್ದು ಒಂದು ಕಾಮಿಡಿ ಬರುವುದಿಲ್ಲ. ಅದೇ ಒಂದು ವಿಶೇಷ. ಫಸ್ಟ್ ಇಂದ ಕೊನೆವರೆಗೂ ಕೂಡ ಶರಣ್ ಅವರು ಒಂದ್ ರೀತಿ ತುಂಬಾ ಗಂಭೀರವಾಗಿ ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಾರೆ. ಆದ್ರೆ ಈ ಸಿನಿಮಾದಲ್ಲಿ ಹಾಸ್ಯ ಎಲ್ಲಿದೆ ಅಂತಂದ್ರೆ ಚಿಕ್ಕಣ್ಣನ ಹಾಸ್ಯ ಇದೆಯಲ್ಲ, ಅದ್ಭುತವಾಗಿದೆ. ಇದು ಹಾಸ್ಯ ಅಂತ ಅನ್ಸುವಂತ ಅದೇನ ಇರಲ್ಲ. ಆದ್ರೆ ಪ್ರತಿ ಒಂದೊಂದು ಸಮಯಕ್ಕೂ ಕೂಡ ಅವರು ಹೇಳೋ ಒಂದೊಂದು ಡೈಲಾಗ್ಗಳು ಥಿಯೇಟರ್ ಅಲ್ಲಿರೋನ್ನ ಬಿದ್ದು ಬಿದ್ದು ನಗಿಸುತ್ತೆ. ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಚಿಕ್ಕಣ್ಣ ಅವ್ರದ್ದು ಬೇರೆ ಕಾಮಿಡಿಗಳಿಗಿಂತ ಈ ಸಿನಿಮಾದಲ್ಲಿ ಒಳ್ಳೆ ಕಾಮಿಡಿ ವರ್ಕೌಟ್ ಆಗಿದೆ. ದೇಸಿ ಭಾಷೆಯನ್ನ ಬಳಸ್ಕೊಂಡು ಮಾತಾಡೋ ಅವ್ರದ್ದು ಕಾಮಿಡಿ ಚೆನ್ನಾಗಿದೆ. ಈ ಆರ್ ಮೂವಿ ಅಂತಂದ್ರೆ ಈ ಮೂವಿ ಪ್ರಾರಂಭದಿಂದ ಕೊನೆವರೆಗೂ ಕೂಡ ಪ್ರತಿ ಒಬ್ಬನು ಅದೆಂಥವ್ರನ್ನೇ ಆದ್ರೂ ಕೂಡ ಒಂದು ಥ್ರಿಲ್ ಮಾಡೋದ್ರಲ್ಲಿ ಡೌಟೇ ಇಲ್ಲ. ನಿಜವಾಗ್ಲೂ 100% ಅಂತೂ ಹೇಳ್ತೀನಿ. ಸಖತ್ತಾಗಿ ಮಾಡಿದ್ದಾರೆ. ಚೇರ್ ತುದಿಯಲ್ಲಿ ಕೂರಿಸ್ಬೇಕು. ನನಗೆ ಕೂಡ 7 ಬಾರಿ 8 ಬಾರಿ ಒಂದ್ ರೀತಿ ಶಾಕ್ ಆದಂಗಾಯ್ತು. ಒಂದ್ ರೀತಿ ಇದ್ದಕ್ಕಿದ್ದಂಗೆ ಗಾಬರಿ ಭಯ ಆದಂಗೆ ಆಗ್ತಿತ್ತು. ಆ ತರದ ಒಂದು ಸಿನಿಮಾ. ನಿಜವಾಗ್ಲೂ ಕೂಡ ಈ ಸಿನಿಮಾವನ್ನ ನಿರ್ದೇಶನ ಮಾಡಿರುವಂತವ್ರು ಕರ್ವ ನವನೀತ್ ಅಂತ ಹೇಳಿ. ಕರ್ವ ಅಂತ ಮೊದಲೊಂದು ಚಿತ್ರ ಬಂದಿತ್ತು, ಅದರ ನಿರ್ದೇಶಕರು ಈ ಸಿನಿಮಾವನ್ನ ಮಾಡಿದ್ದಾರೆ. ಅದ್ಭುತವಾಗಿ ನಿಜವಾಗ್ಲೂ ಇದು ಶರಣ್ ಚಿತ್ರ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಡೈರೆಕ್ಟರ್ ಚಿತ್ರ ಅಂತ ಹೇಳಿದ್ರೆ ತಪ್ಪಾಗ್ಲದು ನನ್ನ ಪ್ರಕಾರ. ಯಾಕೆಂದ್ರೆ ಡೈರೆಕ್ಟ್ರು ಚಿತ್ರಕಥೆ ನಿರ್ದೇಶನವನ್ನ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂತಂದ್ರೆ ಫಸ್ಟ್ ಇಂದ ಕೊನೆವರೆಗೂ ಕೂಡ ಎಷ್ಟು ಅದ್ಭುತವಾಗಿದೆ ಚಿತ್ರ ಅಂತಂದ್ರೆ ಕನ್ನಡ ಚಿತ್ರ ಒಂದೇ ಅಲ್ಲ, ಭಾರತ ದೇಶದಲ್ಲಿರೋ ಯಾವುದೇ ಚಿತ್ರರಂಗದವರು ಕೂಡ ಈ ಚಿತ್ರವನ್ನ ಒಂದ್ಸಾರಿ ನೋಡಿ ರೆಫರ್ ತಗೋಬೇಕು. ಆ ತರದ ಒಂದು ಚಿತ್ರ ನಮ್ಮ ಕನ್ನಡದ ಚೂ ಮಂತರ್ ಶರಣ್ ಅಭಿನಯದು ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಇದು ಕತೆ ಬಂದು ಲೈನ್ ಕತೆ ಬಂದು ಏನಂತಂದ್ರೆ ಇದರಲ್ಲಿ ನೆಗೆಟಿವ್ ಪಾಸಿಟಿವ್ ಏನಿಲ್ವಾ ಅಂತ ಬದಲು ಇದರಲ್ಲಿ ಪಾಸಿಟಿವೇ ಜಾಸ್ತಿ ಇದೆ. ಯಾಕೆಂದ್ರೆ ಫಸ್ಟ್ ಇಂದ ಕೊನೆವರೆಗೂ ಸಿನಿಮಾ ನಮ್ಮನ್ನು ಹಿಡಿದಿಡುತ್ತೆ. ಎಷ್ಟು 5 ನಿಮಿಷಕ್ಕೂ ಒಂದೊಂದು ಟ್ವಿಸ್ಟ್ ಗೊತ್ತೇ ಆಗುದಿಲ್ಲ. ಇಲ್ಲಿ ಹಲವಾರು ಕ್ಯಾರೆಕ್ಟರ್ಗಳಿದೆ. ಮೇಜರ್ ಆಗಿ ಸೋಬ್ರಾಜ್ ಅವರು, ಗುರುಕಿರಣ್ ಅವರು, ಚಿಕ್ಕಣ್ಣ, ಮತ್ತೆ ಅದಿತಿ ಪ್ರಭುದೇವ, ಮೇಘನಾ ಗಾಂವ್ಕರ್, ಶರಣ್, ಇನ್ನು ಕೆಲವರು ಆಕ್ಟರ್ಗಳಿದ್ದಾರೆ. ಎಲ್ಲರಿಗೂ ಕೂಡ ನಿಜವಾದ ನೆಗೆಟಿವ್ ಕ್ಯಾರೆಕ್ಟರ್ ಯಾರು ಅನ್ನೋದೇ ಗೊತ್ತಾಗ. ಒಂದೊಂದ್ಸಾರಿ ಇವರ ನೆಗೆಟಿವ್ ಅಂತ ಅನ್ಕೋಬಹುದು, ಪ್ರತಿಯೊಬ್ಬರಿಗೂ ಅನ್ಸುತ್ತೆ. ಆದ್ರೆ ಯಾರು ನೆಗೆಟಿವ್ ಅಂತ ಕೊನೆವರೆಗೂ ಗೊತ್ತೇ ಆಗೋದಿಲ್ಲ. ಇದರಲ್ಲಿ 2-3 ಟ್ವಿಸ್ಟ್, 2-3 ಒಂದು ಕ್ಲೈಮ್ಯಾಕ್ಸ್ ಇಟ್ಟಿದ್ದಾರೆ. ಜೊತೆಗೆ ಇನ್ನೊಂದು ಏನಂತಂದ್ರೆ ಇಲ್ಲಿ ಒಂದು ತುಂಬಾ ಖುಷಿಯಾಗುವಂತ ವಿಚಾರ ಏನಂತಂದ್ರೆ ಈ ಸಿನಿಮಾದಲ್ಲಿ ನಮ್ಮ ಬಾದ್ಶಾ ವಿಷ್ಣುವರ್ಧನ್ ಅವ್ರನ್ನ ತೋರಿಸಿದ್ದಾರೆ. ಹೇಗೆ ಅಂತಂದ್ರೆ ಒಂದು ಬ್ಲರ್ ಆಗಿ ತೋರಿಸಿದ್ದಾರೆ. ವಿಷ್ಣುವರ್ಧನ್ ಅವರ ಆಪ್ತ ಮಿತ್ರವನ್ನ ಇದಕ್ಕೆ ಲಿಂಕ್ ಮಾಡಿದ್ದಾರೆ. ಅದನ್ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಬಹಳ ಖುಷಿ ಆಯ್ತು ನಮಗಂತೂ. ಕೊನೆಯಲ್ಲಿ ಅದೊಂದು 1-2-3 ನಿಮಿಷ ಬರುತ್ತೆ ವಿಷ್ಣುವರ್ಧನ್ ಅವ್ರದ್ದು, ಅವ್ರು ಮಾತಾಡೋರ್ದು. ಬಹಳ ಖುಷಿ ಆಯ್ತು. ಈ ಸಿನಿಮಾ ಬಂದು ಮೊದಲಿಂದ ಕೊನೆವರೆಗೂ ಒಂದು ಆರ್ ಮಧ್ಯದಲ್ಲಿ ಚಿಕ್ಕಣ್ಣ ಅವ್ರ ಕಾಮಿಡಿ ಅದ್ಭುತವಾಗಿ ಒಂದು ಗ್ರಾಮೀಣ ಭಾಷೆಯಲ್ಲಿ ವರ್ಕೌಟ್ ಆಗಿದೆ, ಚೆನ್ನಾಗಿದೆ. ಈ ಸಿನಿಮಾ ಬಂದು ಏನಂತಂದ್ರೆ ಮಾರ್ಗನ್ ಹೌಸ್ ಅನ್ನೋ ಒಂದು ಬ್ರಿಟಿಷರ್ ಕಾಲದಲ್ಲಿ ಇದ್ದಂತ ಒಂದು ಹೌಸು. ಆ ಒಂದು ಹೌಸ್ ಬಂದು ಒಂದು ಬೆಟ್ಟ ಗುಡ್ಡಗಳ ಮಧ್ಯದಲ್ಲಿರುವಂತ ಒಂದು ಗೆಸ್ಟ್ ಹೌಸ್ ತರ ಇರುವಂತ ಹೌಸು. ಅಲ್ಲಿಗೆ ಯಾರು ಕೂಡ ಹೋಗ್ತಾ ಇರಲ್ಲ. ಅದು ಒಂದು ದೆವ್ವ ಪಿಸಾಚಿ ಇರುವಂತ ಜಾಗ ಅಂತ ಹೇಳಿ ತುಂಬಾ ರಿಸ್ಟ್ರಿಕ್ಸ್ ಇರುತ್ತೆ. ಅದರ ಓನರ್ ಬಂದು ಅಲ್ಲಿ ಫ್ಯಾಮಿಲಿ ಬರ್ತಾರೆ. ಬಂದಾಗ ಅಲ್ಲಿ ಹಲವಾರು ಘಟನೆಗಳು ನಡೆಯುತ್ತೆ. ಅದಕ್ಕೆ ಪರಿಹಾರ ಏನು ಅಂತ ಹುಡಿಕೊಂಡಾಗ ಡ್ಯಾಮೋ ಅನ್ನೋರೊಬ್ಬರನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ನಿಜವಾಗ್ಲೂ ಯಾರೇ ಆದ್ರೂ ಕೂಡ ಕೊಡುವಂತ ದುಡ್ಡಿಗೆ ಇದು ಮೋಸ ಅಲ್ಲ ಅಂತ ಒಂದು ಅದ್ಭುತವಾದಂತ ಚಿತ್ರ ಮಾಡಿದ್ದಾರೆ. ಆದ್ರೆ ಇದಕ್ಕೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಂತ ಮಾಡಿದ್ದಾರೆ. ಯಪ್ಪ, ನಿಜವಾಗ್ಲೂ ಕೂಡ ಸಿಕ್ಕಾಬಟ್ಟೆ ಭಯ ಆಗ್ಬಿಡುತ್ತೆ ಅಂತ ಒಂದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಮಾಡಿದ್ದಾರೆ. ಮ್ಯೂಸಿಕ್ ಡೈರೆಕ್ಟರ್ಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್. ನಿಜವಾಗ್ಲೂ ಸೂಪರ್ ಮಾಡಿದ್ದೀರಾ ಸರ್. ಆಮೇಲೆ ಇದರಲ್ಲಿ 3 ಸಾಂಗ್ ಇದೆ. ಅದರಲ್ಲಿ ಮೊದಲನೇ ಒಂದು ನನಗೆ ತುಂಬಾ ಇಷ್ಟವಾಗಿದ್ದಂತ ಸಾಂಗು ಚಂದನ್ ಶೆಟ್ಟಿ ಅವರು ಆಡಿರುವಂತ ಟೈಟಲ್ ಟ್ರ್ಯಾಕ್ ಚೂ ಮಂತ್ರ ಅನ್ನೋ ಒಂದು ಸಾಂಗ್ ಸಖತ್ತಾಗಿದೆ. ಈ ದೆವ್ವ ಭೂತ ಈ ಆಸೆ ಮಧ್ಯದಲ್ಲಿ ಕೂತಿದ್ರು ಕೂಡ ಈ ಸಾಂಗ್ ಬಂದಾಗ ನಮ್ಗೆ ಒಂದು ರೀತಿ ಡ್ಯಾನ್ಸ್ ಮಾಡ್ಬೇಕು ಅನ್ನೋ ಒಂದು ಕ್ಯೂರಿಯಾಸಿಟಿ ಬರ್ತಿತ್ತು. ಅಷ್ಟು ಸಖತ್ ಸಾಂಗ್ ಮಾಡಿದ್ದಾರೆ. ಸಿನಿಮಾ ಅಂತೂ ಇದರಲ್ಲಿ ನೆಗೆಟಿವ್ ಅಂತ ಅನ್ನೋದು ಅಷ್ಟೇನಿಲ್ಲ. ಫಸ್ಟ್ ಇಂದ ಕೊನೆವರೆಗೂ ಕೂಡ ನಮ್ಗೆ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ. ಆಮೇಲೆ ಜೊತೆಗೆ ಡೈರೆಕ್ಟರ್ ಒಂದು ಟ್ವಿಸ್ಟ್ ಏನ್ ಮಾಡೋರು ಅಂದ್ರೆ ಕೊನೆಯಲ್ಲಿ ಭಾಗ 2 ಅಂತ ಇಟ್ಟಿದ್ದಾರೆ. ಅದು ನಿಜವಾಗ್ಲೂ ಕೂಡ ಈ ಸಿನಿಮಾ ನೋಡ್ತಿದ್ದಂಗೆ ಭಾಗ 2 ಹೇಗಿರ್ಬೋದು ಅನ್ನೋ ಒಂದು ಕ್ಯೂರಿಯಾಸಿಟಿ ತರ ತಂದು ನಿಲ್ಸಿದ್ದಾರೆ. ಇದರಲ್ಲಿ ಗುರುಕಿರಣ್ ಅವರು ನಿಜವಾಗ್ಲೂ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಮಾಡಿದ್ದಾರೆ.
ನನಗೆ ಬಹಳ ಖುಷಿ ಆಯಿತು. ಗುರುಕಿರಣ್ ಅವರ ಒಂದು ಆಕ್ಟಿಂಗು ಫಸ್ಟಿಂದ ಕೊನೆವರೆಗೂ ಕೂಡ RRನ ತುಂಬ ಚೆನ್ನಾಗಿ ಎಳೆ ಎಳೆಯಾಗಿ ಇಟ್ಕೊ ಬಂದಿದ್ದಾರೆ. ಸಿನಿಮಾ ನೋಡುಗರಿಗಂತೂ ಮೋಸ ಆಗೋದಿಲ್ಲ. ಈ ಬಾರಿ ಹೊಸ ವರ್ಷಕ್ಕೆ ಒಂದು ಹೊಸ ಚಿತ್ರ ಅದು ಶರಣ್ ಅವ್ರ ಮುಖಾಂತರ ಬಂದಿದೆ, ಅದು ನಮ್ಮ ಕನ್ನಡ ಇಂಡಸ್ಟ್ರಿಗೆ. ಆದರೆ ದುರದೃಷ್ಟ ಏನು ಅಂತಂದ್ರೆ, ಇವತ್ತು ಚಿತ್ರ ಬಿಡುಗಡೆಯಾಗಿದೆ 10/1/2025 ಇಸ್ವಿ ದಿನ. 2025ಕ್ಕೆ ಹೊಸ ಚಿತ್ರ. ಆದರೆ ಈ ಚಿತ್ರದ ನಿರ್ಮಾಪಕರು ಒಂದು ನಿಜವಾದ ಅವರ ಗೋಳಾಟ ಏನಂತಂದ್ರೆ ಬಹಳ ನೋವಾಗುತ್ತೆ. ತರುಣ್ ಶಿವಪ್ಪ ಅಂತ ಹೇಳಿ ಇದರ ನಿರ್ಮಾಪಕರು 15 ಕೋಟಿ ಖರ್ಚು ಮಾಡಿ ಸಿನಿಮಾ ಮಾಡಿದ್ದಾರೆ. ಆದರೆ ಈ ಕನ್ನಡ ಚಿತ್ರಕ್ಕೆ ಥಿಯೇಟರ್ಗಳೇ ಸಿಗ್ತಾ ಇಲ್ಲ ಅಂತ ಒಂದು ದುರಾದೃಷ್ಟ. ಕೆಲವೇ ಥಿಯೇಟರ್ಗಳು ಬಿಡುಗಡೆ ಆಗಿದೆ. ಸಿನಿಮಾವನ್ನ ನೋಡದಂತ ಯಾರು ಕೂಡ ಇದಕ್ಕೆ ನೆಗೆಟಿವ್ ಹೇಳೋದಿಲ್ಲ ಅಂತ ಒಂದು RR ಒಂದು ಚಿತ್ರ ಈ ಚೂ ಮಂತ್ರ. 2004ರಲ್ಲಿ ನಡೆಯುವ ಒಂದು ಸ್ಟೋರಿ ಮತ್ತೆ 2024ರಲ್ಲಿ ನಡೆಯುವ ಒಂದು ಸ್ಟೋರಿ, 20 ವರ್ಷಗಳ ಮಧ್ಯದಲ್ಲಿ ನಡೆಯುವ ಒಂದು ಗ್ಯಾಪ್ನ ಈ ಸ್ಟೋರಿಲಿ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ನಿಜವಾಗ್ಲೂ ನಾನು ಹೇಳೋ ಒಂದೇ ಮಾತು ಏನಂತಂದ್ರೆ, ನೀವು ಯಾರಾದರೂ RR ಮೂವಿ ದೆವ್ವಭೂತ ಸಿನಿಮಾಗಳನ್ನ ನಾವು ಇಷ್ಟು ದಿವಸ ಬೇರೆ ಬೇರೆ ಹಿಂದಿ ಇಂಗ್ಲೀಷಲ್ಲೆಲ್ಲ ನೋಡಿದ್ದೀವಿ. ಆದರೆ ನೀವು ನಮ್ಮ ಕನ್ನಡದ ಈ ಒಂದು ಚಿತ್ರ ನೋಡಿ, ನಿಜವಾಗ್ಲೂ ಕೂಡ ನಿಮಗೆ ತುಂಬಾ ಇಷ್ಟ ಆಗುತ್ತೆ. ಇದು ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ, ನಾನು ವೈಯಕ್ತಿಕವಾಗಿ ನೋಡ್ಕೊಬಂದು ವಿಡಿಯೋ ಮಾಡ್ತಿರೋದು. ತುಂಬಾ ಚೆನ್ನಾಗಿದ್ದಕ್ಕೋಸ್ಕರ, ನಮ್ಮ ಚಾನಲ್ ವೀಕ್ಷಕರಿಗೋಸ್ಕರ. ಚೂ ಮಂತ್ರ ನಿಮ್ಗೆ ಯಾರಿಗೂ ಕೂಡ ಮೋಸ ಮಾಡೋದಿಲ್ಲ. ಸಖತ್ತಾಗಿರುವಂಥ ಮೂವಿ, ನಿಜವಾಗ್ಲೂ ಚೆನ್ನಾಗಿದೆ ನೋಡಿ.